ಪಾಕ್ ಪ್ರಧಾನಿ ಮನೆ ಸಮೀಪವೇ ಭಾರೀ ಸ್ಫೋಟ. ನಿವಾಸದ 20 ಕಿಲೋಮೀಟರ್ ದೂರದಲ್ಲೇ ನಡೆಯಿತು ಸ್ಫೋಟ. ಸ್ಫೋಟದ ಬೆನ್ನಲ್ಲೇ ಪ್ರಧಾನಿ ಶರೀಫ್ ಸ್ಥಳಾಂತರ ಆಗಿದೆ. ಈಗ ಗೌಪ್ಯ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ, ಸುರಕ್ಷಿತ ಸ್ಥಳಕ್ಕೆ. ಪಾಕ್ ಪ್ರಧಾನಿ ಮನೆ ಸಮೀಪವೇ ಈಗ ಭಾರೀ ಸ್ಫೋಟವಾಗಿರುವಂತಹ ಕಾರಣ ಇದೀಗ ಪ್ರಧಾನಿ ಶರೀಫ್ನನ್ನ ಗೌಪ್ಯ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ಈ ಕ್ಷಣಕ್ಕೆ ಬರ್ತಿರುವಂತಹ ಮೇಜರ್ ಅಪ್ಡೇಟ್ ಇದು. ಸ್ಫೋಟದ ಬೆನ್ನಲ್ಲೇ ಪ್ರಧಾನಿ ಶರೀಫ್ ಈಗ ಶಿಫ್ಟ್ ಆಗಿರೋದು. ಪ್ರಧಾನಿ ನಿವಾಸದ 20 ಕಿಲೋಮೀಟರ್ ದೂರದಲ್ಲೇ, ಪಾಕ್ ಪ್ರಧಾನಿ ನಿವಾಸದ 20 ಕಿಲೋಮೀಟರ್ ದೂರದಲ್ಲೇ ದಾಳಿ ಆಗಿದೆ. ನೌಶೇರಾ ಸೆಕ್ಟರ್ನಲ್ಲಿ ಪಾಕ್ನ 2 ಡ್ರೋನ್ಗಳನ್ನು ಧ್ವಂಸ ಮಾಡಲಾಗಿದೆ. ಭಾರತೀಯ ಸೇನೆ 2 ಡ್ರೋನ್ ಅನ್ನ ಹೊಡೆದುರುಳಿಸಿದೆ. ಇದು ನೌಶೇರಾ ಸೆಕ್ಟರ್ನಲ್ಲಾದಂತಹ ಘಟನೆ. ಪಾಕ್ನ 2 ಡ್ರೋನ್ಗಳು ಧ್ವಂಸ. ನಮ್ಮ ನೆಲದ ಮೇಲೆ ಬರ್ತಾ ಇರುವಂತಹ ಪ್ರತಿಯೊಂದು ಕ್ಷಿಪಣಿ, ವಿಮಾನ, ಡ್ರೋನ್ ಎಲ್ಲವನ್ನೂ ಕೂಡ ಧ್ವಂಸ ಮಾಡಲಾಗ್ತಾ ಇದೆ. ಯಾವುದೂ ಕೂಡ ಯಶಸ್ವಿಯಾಗದಂತೆ ನೋಡ್ಕೊಳ್ತಾ ಇದೆ ನಮ್ಮ ಸೇನೆ. 2 ಡ್ರೋನ್ಗಳನ್ನ, ಪಾಕಿಸ್ತಾನದ ಬಂದಂತಹ 2 ಡ್ರೋನ್ಗಳನ್ನ ಹೊಡೆದುರುಳಿಸಲಾಗಿದೆ. ನೌಶೇರಾ ಸೆಕ್ಟರ್ನಲ್ಲಾದಂತಹ ಘಟನೆ ಇದು. ಒಂದು ಕಡೆ ಪಾಕಿಸ್ತಾನದ ನೆಲೆಗೆ ಹೋಗಿ ದಾಳಿಯನ್ನು ನಡೆಸ್ತಾ ಇದ್ರೆ, ಮತ್ತೊಂದೆಡೆ ನಮ್ಮ ನೆಲದ ಮೇಲೆ ಆಗ್ತಾ ಇರುವಂತಹ ಪ್ರತಿ ದಾಳಿಯನ್ನು ಕೂಡ ಧ್ವಂಸ ಮಾಡಲಾಗ್ತಾ ಇದೆ. ಪ್ರಮೋದ್, ತಾವು ವಿವರಿಸ್ತಾ ಇದ್ರಿ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅಂತ ಅನ್ನೋದನ್ನ. ಈಗಾಗಲೇ 4 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ 4 ಕಡೆಗಳಲ್ಲಿ ಧ್ವಂಸ ಮಾಡಲಾಗಿದೆ ನಮ್ಮ ಭಾರತೀಯ ಸೇನೆಯಿಂದ ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಜೊತೆಗೆ ಕರಾಚಿಯ ಬಂದರಿನ ಮೇಲೆ ಸ್ಫೋಟ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇತ್ತು. ಅಂದ್ರೆ ನಮ್ಮ ನೆಲದ ಮೇಲೆ ಆಗ್ತಾ ಇರುವಂತಹ ಪ್ರತಿ ದಾಳಿಯನ್ನು ಧ್ವಂಸ ಮಾಡೋದಷ್ಟೇ ಅಲ್ಲ, ಅವರ ನೆಲಕ್ಕೆ ನುಗ್ಗಿ ಸರಿಯಾದಂತಹ ಉತ್ತರವನ್ನು ಕೊಡ್ತಾ ಇದೆ ಸೇನೆ. ಅದಕ್ಕೆ ಸಾಕ್ಷಿನ ಅಂತ ಎಲ್ಲ ಘಟನೆಗಳು. ಪ್ರತಿಮಾ, ಈ ಎಸ್ಕಲೇಷನ್ ಇನ್ನಷ್ಟು ತೀವ್ರಗೊಳ್ಳುವಂತಹ ಸಾಧ್ಯತೆ ಇದೆ. ಭಾರತದ ವಾಯುಪಡೆಗಳು ಪ್ರಮುಖವಾಗಿ ಅವರ ಕಾರ್ಯಾಚರಣೆಯನ್ನು ಗಮನಿಸ್ತಾ ಇದ್ದಾರೆ. 2-3 ವಿಭಾಗದಲ್ಲಿ ಕೇವಲ ಪಾಕ್ ಆಕ್ಯುಪೈಡ್ ಕಾಶ್ಮೀರಕ್ಕಷ್ಟೇ ಮೊದಲು ಸೀಮಿತವಾಗಿತ್ತು. ಅದಾದ ಬಳಿಕ ಪಾಕಿಸ್ತಾನದ ಹಾರ್ಟ್ಲ್ಯಾಂಡ್ಗಳು ಯಾವ್ದಿರುತ್ತೆ, ರಾವಲ್ಪಿಂಡಿ ಇರ್ಬೋದು, ಇಸ್ಲಾಮಾಬಾದ್ ಇರ್ಬೋದು, ಅದೇ ರೀತಿ ಕರಾಚಿ ಇರ್ಬೋದು. ಕರಾಚಿ ಬಹುಶಃ ಅತ್ಯಂತ ಪ್ರಮುಖವಾದಂಥ ಬಂದರು. ಪಾಕಿಸ್ತಾನದ ಸಂಪೂರ್ಣ ಆಯಿಲ್ ಡಿಸ್ಟ್ರಿಬ್ಯೂಷನ್ಸ್ ಏನಿದೆ, ಅಲ್ಲಿನ ತೈಲ ಸಂಪೂರ್ಣ ಡಿಸ್ಟ್ರಿಬ್ಯೂಷನ್ಸ್ ಆಗುವಂಥದ್ದೇ ಪಾಕ್ನ ಕರಾಚಿ ಬಂದರಿಂದ. ಜೊತೆಗೆ ಪಾಕಿಸ್ತಾನದ ಕರಾಚಿ ಬಂದರದ ಮೂಲಕವೇ ಸಂಪೂರ್ಣ ವ್ಯವಹಾರಗಳಾಗುತ್ತೆ. ಜೊತೆಗೆ ಪಾಕಿಸ್ತಾನಕ್ಕೆ ಸಪ್ಲೈ ಆಗುವಂಥ ಬಹುತೇಕ ವಸ್ತುಗಳಿರ್ಬೋದು, ಆಮದಾಗುವಂಥದ್ದು ಇರ್ಬೋದು, ರಫ್ತಾಗುವಂಥದ್ದು ಇರ್ಬೋದು, ಜೊತೆಗೆ ವೆಪನರೀಸ್ ಕೂಡ ಇರ್ಬೋದು. ಅದೆಲ್ಲವೂ ಕೂಡ ಈ ಕರಾಚಿಯ ಪೋರ್ಟ್ ಭಾಗದಿಂದ, ಗ್ವಾದರ್ ಪೋರ್ಟ್ ಭಾಗದಿಂದ ಹೆಚ್ಚಾಗಿ ಆಗ್ತಾ ಇದೆ. ಈಗ INS ವಿಕ್ರಾಂತ್ ಕೂಡ ಕರಾಚಿಯ ಭಾಗವನ್ನು, ಕರಾಚಿಯ ಮೂವ್ಮೆಂಟ್ಸ್ಗಳನ್ನು ಅಥವಾ ಅಲ್ಲಾಗ್ತಾ ಇರುವಂಥ ಹಡಗುಗಳ ಮೂವ್ಮೆಂಟನ್ನು ಕಟ್ ಆಫ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಅದ್ರ ಜೊತೆಗೆ ಕರಾಚಿ ಬಂದರ ಮೇಲೂ ಕೂಡ ಅಟ್ಯಾಕ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಅತ್ಯಂತ ಪ್ರಮುಖವಾಗಿ ಅಂದರೆ ಇಸ್ಲಾಮಾಬಾದ್ ಜೊತೆಗೆ ರಾವಲ್ಪಿಂಡಿ ಸೇನಾ ಹೆಡ್ ಕ್ವಾರ್ಟರ್ಸ್ ಏನಿದೆ, ಅಲ್ಲಿ ದಾಳಿ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಟ್ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಕನ್ಫರ್ಮೇಷನ್ಸ್ ಬರಬೇಕಾಗಿದೆ. ಆದರೆ ಇಸ್ಲಾಮಾಬಾದ್ ಸೇರಿದಂತೆ ಪಾಕಿಸ್ತಾನದ ಪ್ರಮುಖ ಸೇನಾ ನೆಲೆಗಳಿಂದ, ಹಾಗೆಯೇ ಏರ್ ಎಸ್ಟಾಬ್ಲಿಷ್ಮೆಂಟ್ಸ್ಗಳಿಂದ ಅದರ ಮೇಲೆ ದಾಳಿ ಆಗಿದೆ. ಪ್ರಮುಖವಾಗಿ ಡಿಟೆಕ್ಟಿವ್ ಸಿಸ್ಟಮ್ಸ್ಗಳು ಈಗಾಗಲೇ ನಿಜ ಪ್ರಮೋದ್, ಹಾಗೆ ಸಂಪರ್ಕದಲ್ಲಿರಿ.